ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖವಾದಂಥ ಗ್ಯಾರಂಟಿಗಳಲ್ಲಿ ಒಂದಾದಂಥ ಈ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಏನಿದೆ, ವಿಶೇಷವಾಗಿ ಮನೆ ಯಜಮಾನಿಗಳಿಗೋಸ್ಕರ ತಂದಿರತಕ್ಕಂಥ ಈ ಒಂದು ಯೋಜನೆ, ಇದು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲ, ಗೃಹಲಕ್ಷ್ಮಿ ಸ್ಕ್ಯಾಮ್ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಏನು 1,30,00,000 ಯಜಮಾನಿಗಳಿಗೆ ಮನೆ ಅಕೌಂಟಿಗೆ ನಾವು ಬ್ಯಾಂಕ್ ಅಕೌಂಟಿಗೆ ಏನು ಪಾವತಿ ಮಾಡ್ತೀವಿ ಅಂತೇಳಿ ಏನು ಈ ಸ್ಕೀಮನ್ನು ತಂದಿರತಕ್ಕಂಥ ಈ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಕೂಡ 2,600 ಕೋಟಿ ರೂಪಾಯಿ ವೆಚ್ಚ ಆಗ್ತದೆ ಅನ್ನೋದನ್ನು ಆಗಲೇ ಬಡ್ಜೆಟಲ್ಲಿ ಕೊಟ್ಟಿರತಕ್ಕಂಥದ್ದು, ಅಂಕಿ ಅಂಶಗಳಲ್ಲಿ ಕೊಟ್ಟಿರತಕ್ಕಂಥದ್ದು. ಕಳೆದ ಏನು ಜನವರಿ ಫೆಬ್ರವರಿ 2 ತಿಂಗಳಲ್ಲಿ ಮಾನ್ಯ ಶಾಸಕರು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಇಲ್ಲ, ನಾವು ಎಲ್ಲ ತಿಂಗಳು ಕಟ್ಟುನಿಟ್ಟಾಗಿ ಅವರವರ ಅಕೌಂಟಿಗೆ ಪಾವತಿ ಮಾಡಿದ್ದೀವಿ ಅಂತೇಳಿ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ಮಾನ್ಯ ಸಚಿವ ಅವರು ಉತ್ತರವನ್ನು ಕೊಡ್ತಾರೆ. ಜೊತೆಗೆ 2 ದಿವಸ ಆದ ನಂತರ ನಾನು ಮತ್ತೆ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ನಾನು ಇನ್ನೊಂದು ಸತಿ ಮಾತಾಡಿ ಹೇಳ್ತೀನಿ ಅಂತೇಳಿ ನಿನ್ನೆ ಮತ್ತೆ ಸ್ಟೇಟ್ಮೆಂಟ್ ಮಾಡ್ತಾರೆ, ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಗೊಂದಲದ ಗೂಡಾಗಿದೆ. ನನಗೆ ಅನ್ನಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಫೈನಾನ್ಸ್ ಇಲಾಖೆಯನ್ನು ಏನು ನಿಭಾಯಿಸ್ತಾ ಇದ್ದಾರೆ ಅವ್ರ ಮೇಲೇ ಅನುಮಾನ ಬರುವಂಥ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರತಕ್ಕಂಥದ್ದು ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜೊತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ, ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ, ಇಡೀ ಭಾರತ ದೇಶದ ದೊಡ್ಡ ಹಗರಣ ಥರ ಆಗುವಂಥ ಒಂದು ಕೆಲಸ ಆಗಬಾರ್ದು. ಅದಕ್ಕೋಸ್ಕರ ನನ್ನ ಕಳಕಳೆಯ ಒಂದು ಕನ್ಸರ್ನಿಂದ ಇವತ್ತು ಸೆಂಟ್ರಲ್ ಆಡಿಟರ್ ಏನು CAG ಏನಿದ್ದಾರೆ ಅವರಿಗೆ ನಾನು ಇವತ್ತು ಪತ್ರವನ್ನು ಕೂಡ ಬರೆದಿದ್ದೀನಿ. ಪತ್ರವನ್ನು ಬರೆದು ಇದರ ಒಂದು ಹಣ 5,000 ಕೋಟಿ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಯಾವಾಗ ಹೋಯಿತು ಏನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೇಳಿದ್ದೀನಿ. ಬಹುಶಃ ಆ ರಿಪೋರ್ಟನ್ನು ಕೂಡ ಪಡೆಯಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಅದರ ಮುಂಚಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಮಾಹಿತಿಯನ್ನು ಕೊಡಬೇಕು. ಇಲ್ಲಾಂದರೆ ಜನರಲ್ಲಿ ನಿಮ್ಮ ಮೇಲೇ ತಪ್ಪು ಅಭಿಪ್ರಾಯ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ನನಗೆ ಕಾಣ್ತಾ ಇದೆ. ಸರ್ಕಾರ ಗೊಂದಲದ ಗೂಡಾಗಬಾರ್ದು, ಸ್ಪಷ್ಟನೆ ಇರಬೇಕು. ಅದು ಏನು ನೀವು ಖರ್ಚು ಮಾಡಿದ್ದೀರಿ, ಎಲ್ಲಿಗೆ ಹೋಗಿದೆ ಅಂಥೇಳಿ ಪಾರದರ್ಶಕವಾಗಿ ಜನರ ಮುಂದೆ ಇಡುವಂಥ ಕೆಲಸವನ್ನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು JDSನ ವಿರೋಧ ಪಕ್ಷವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.